ಎಲ್ಲರಿಗೂ ನಮಸ್ಕಾರ. ನಾನು ಮನೋಜ್. ಇವತ್ತು ನಾವು ಹರಳೆಣ್ಣೆ ಅಥವಾ ಔಡಲ ಎಣ್ಣೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಮತ್ತು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಮತ್ತು ಅದನ್ನು ಯಾವ ಥರನಾಗಿ ನಮ್ಮ ದಿನನಿತ್ಯದಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ. ಇನ್ನು ಮೊದಲನೇದಾಗಿ ಎಲ್ಲರಲ್ಲೂ ಕಾಡ್ತಕ್ಕಂಥ ಒಂದು ಸಮಸ್ಯೆ ಅಂತಂದ್ರೆ ಅದು ಕೂದಲಿನ ಸಮಸ್ಯೆ. ಕೂದಲಿನ ಸಮಸ್ಯೆ ಆಗಿರ್ತಕ್ಕಂಥ ಈಗ ಕೂದಲು ಉದುರುವಿಕೆ ಸಮಸ್ಯೆ ಆಗಿರ್ಬೋದು, ಮತ್ತು ತಲೆ ಹೊಟ್ಟಿನ ಸಮಸ್ಯೆ ಆಗಿರ್ಬೋದು, ಮತ್ತು ಬಿಳಿ ಕೂದಲಿನ ಸಮಸ್ಯೆ. ಇಂಥ ಒಂದು ಸಮಸ್ಯೆ ಇದ್ದಾಗ ಈ ಒಂದು ಕಾಸ್ಟರ್ ಆಯಿಲ್ನ ನಾವು ಯೂಸ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ನಮ್ಮ ಕೂದಲಿನ ಹೊಟ್ಟನ್ನು ನಿವಾರಣೆ ಮಾಡ್ತೈತಿ. ಮತ್ತು ಇದರಲ್ಲಿ ರೆಸಿನಾಲಿಕ್ ಆ್ಯಸಿಡ್ 90% ಇರೋದ್ರಿಂದ ನಮ್ಮ ಕೂದಲನ್ನು ದಟ್ಟವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ಕೂದಲು ಸ್ಮೂತಾಗಿ ಮತ್ತು ನಮ್ಮ ಸ್ಕ್ಯಾಲ್ಪನ್ನು ಕೂಡ ಸ್ಟ್ರಾಂಗ್ ಮಾಡ್ತೈತಿ. ಇದನ್ನು ನಾವು ಯಾವ ಥರನಾಗಿ ನಮ್ಮ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೋಬೇಕಂತಂದ್ರೆ ಸುಕೋಷ್ಣ ರೂಪದಲ್ಲಿ, ಅಂದ್ರೆ ಒಂದು ಉಗುರು ಬೆಚ್ಚಗೆ ಮಾಡಿ ಅದನ್ನು ಅಪ್ಲೈ ಮಾಡ್ಕೋಬೇಕು. ಹೆಂಗೆ ಉಗುರು ಬೆಚ್ಚಗೆ ಮಾಡೋದು ಅಂತಂದರೆ, ಒಂದು ದೊಡ್ಡ ಪಾತ್ರೆ ಒಳಗೆ ಬಿಸಿನೀರು ತೊಗೋಬೇಕು ಮತ್ತು ಒಂದು ಸಣ್ಣ ಬೌಲ್ದೊಳಗೆ ಹರಳೆಣ್ಣೆಯನ್ನು ತೊಗೊಂಡು ಅದನ್ನು ಆ ನೀರೊಳಗೆ ಡಿಪ್ ಮಾಡಿ ನಾವು ಬಿಸಿ ಮಾಡೋದ್ರಿಂದ ಚೆನ್ನಾಗಿ ರಿಸಲ್ಟ್ ಕೊಡ್ತೈತಿ. ಇನ್ನು ಇದನ್ನು ಹೇರ್ ಮಾಸ್ಕಾಗಿ ನಾವು ಯೂಸ್ ಮಾಡ್ಬೋದು. ಅಂದ್ರೆ ಈಗ ಎಷ್ಟೋ ಜನ ರೊಕ್ಕ ಕೊಟ್ಟು ಹೇರ್ ಮಾಸ್ಕ್ ಎಲ್ಲ ಖರೀದಿ ಮಾಡ್ತಿರ್ತಾರೋ ಅಂತ ಅದೆಲ್ಲ ಮಾಡೋದಕ್ಕಿಂತ ಇದರಿಂದ ಹರಳೆಣ್ಣೆನ ತೊಗೋಬೇಕು ಮತ್ತು ಅದಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡು ರಾತ್ರಿ ಮಲ್ಕೋಬೇಕಾದ್ರೆ ಅದನ್ನ ಹಚ್ಕೊಂಡು ಮಲ್ಕೋಬೇಕು. ಮತ್ತು ಬೆಳಿಗ್ಗೆ ಎದ್ದು ಅದನ್ನು ತಲೆಯನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಕೂಡ ದಟ್ಟವಾಗಿ ಸಂಪಾಗಿ ಬೆಳಿತಾವೆ ಮತ್ತು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇನ್ನು ಇದನ್ನು ನಮ್ಮ ಐ ಲ್ಯಾಶಸ್ಗೆ ಮತ್ತು ಐಬ್ರೋಸ್ಗೆ ಮತ್ತು ಬಿಯರ್ಡ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಇರ್ತಕ್ಕಂಥ ಕೂದಲು ದಟ್ಟವಾಗಿ ಬೆಳಿತಾವೆ. ಇನ್ನು ಎಷ್ಟೋ ಜನಕ್ಕೆ ಸ್ಕಿನ್ ಆ್ಯಕ್ನೆ ಅಂತಂತಂದ್ರೆ ಮೊಡವೆಗಳಾಗಿರ್ತಾವೆ ಮತ್ತು ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ತಾವೆ, ಅಂದ್ರೆ ಬಂಗ್ ಹತ್ತಿದ ಅಂತ ಕರಿತೀವಿ ನಾವು. ಮತ್ತು ಇನ್ನು ಡಾರ್ಕ್ ಸರ್ಕಲ್ಸ್ ಆಗಿರ್ತಾವೆ. ಅಂಥ ಒಂದು ಸಮಸ್ಯೆ ಇದ್ದಾಗ ಇದರಲ್ಲಿ ಇರ್ತಕ್ಕಂಥ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಮತ್ತು ಆ್ಯಂಟಿ ಮೈಕ್ರೋಬೆಲ್ ಪ್ರಾಪರ್ಟಿ ನಮ್ಮ ಈ ಡಾರ್ಕ್ ಸರ್ಕಲ್ಸ ಮತ್ತು ಎಲ್ಲ ಈ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ತೈತಿ. ಇದನ್ನು ಯಾವ ಥರನಾಗಿ ನಾವು ಬಳಕೆ ಮಾಡ್ಬೇಕಂತಂದ್ರೆ, ಒಂದಷ್ಟು ಹನಿಗಳನ್ನ ಕಾಸ್ಟರ್ ಆಯಿಲ್ ತೊಗೋಬೇಕು. ಅದನ್ನು 5 ನಿಮಿಷಗಳ ಕಾಲ ನಾವು ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಆಗಿರ್ತಾವೆ ಮತ್ತು ಮೊಡವೆಗಳಾಗಿರ್ತಾವೆ ಅಲ್ಲೆಲ್ಲ ನಾವು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡೋದ್ರಿಂದ, ಡೈಲಿ ಈ ಥರ ಮಾಡೋದ್ರಿಂದ ನಮ್ಮ ಈ ಎಲ್ಲ ಡಾರ್ಕ್ ಸ್ಪಾಟ್ಸು ಆಗಿರ್ಬೋದು ಮತ್ತು ಡಾರ್ಕ್ ಸರ್ಕಲ್ಸು ಎಲ್ಲ ನಿವಾರಣೆ ಆಗ್ತಾವೆ. ಮತ್ತು ನಮ್ಮ ಚರ್ಮ ಕೂಡ ಕಾಂತಿಯುತವಾಗೈತಿ. ಯಾಕಂತಂದರೆ ಇದರಲ್ಲಿ 90% ಆಫ್ ರೆಸಿನಾಲಿಕ್ ಆ್ಯಸಿಡ್ ಇರ್ತೈತಿ. ಅದು ನಮ್ಮ ಚರ್ಮವನ್ನು ಮಾಯ್ಶ್ಚರೈಸ್ ಮಾಡ್ತೈತಿ ಮತ್ತು ಕಾಂತಿಯುತವಾಗಿ ಮಾಡ್ತೈತಿ. ನಾವು ಇದನ್ನು ಕೆಮ್ಮಲ್ಲಿಯೂ ಕೂಡ ಸೇವನೆ ಮಾಡ್ಬೋದು. ಹೆಂಗಂತಂದ್ರೆ, ಈ 1 ಹಿಡಿಯಷ್ಟು ತುಳಸಿಲಿ ತೊಗೋಬೇಕು. ಅದರಿಂದ ಜ್ಯೂಸನ್ನು ತಯಾರು ಮಾಡಿಕೊಂಡು ಅದಕ್ಕೆ 2 ಹನಿಯಷ್ಟು ಕಾಸ್ಟರ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ನಾವು ಸೇವನೆ ಮಾಡಿದ್ದಾದ್ರೆ ನಮ್ಮ ಕೆಮ್ಮು ನಿವಾರಣೆ ಆಗ್ತೈತಿ. ಇನ್ನು ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದ್ದಾಗ 1 ಕಪ್ ಹಾಲು ತೊಗೋಬೇಕು. ಅದಕ್ಕೆ ಅರ್ಧ ಚಮಚಷ್ಟು ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ನಾವು ಸೇವನೆ ಮಾಡಬೇಕು. ಇದು ಏನು ಮಾಡ್ತೈತೆ ಅಂದ್ರೆ, ನಮ್ಮ ಬೋಯಲ್ ಮೂಮೆಂಟ್ನ ಜಾಸ್ತಿ ಮಾಡಿ ನಮ್ಮ ಮಲ ವಿಸರ್ಜನೆಯನ್ನು ಸರಾಗವಾಗಿ ಆಗೋಂಗೆ ಮಾಡ್ತೈತಿ. ಮತ್ತು ನಾವು ಯಾವಾಗ ತೊಗೋಬೇಕಂತಂದ್ರೆ, ರಾತ್ರಿ ಮಲ್ಕೋಬೇಕಾದ್ರೆ ಇದನ್ನು ಸೇವನೆ ಮಾಡಿ ಮಲ್ಕೊಳ್ಳೋದ್ರಿಂದ ನಮ್ಮ ಕಾನ್ಸ್ಟಿಪೇಷನ್ ಮಲಬದ್ಧತೆ ನಿವಾರಣೆ ಆಗ್ತದೆ. ಇನ್ನು ಎಷ್ಟೋ ಜನಕ್ಕೆ ರುಮಟಾಯ್ಡ್ ಆರ್ಥರೈಟಿಸ್ ಆಗಿರ್ತೈತೆ, ಅಂದ್ರೆ ಬೆರಳಿನ ಸಂಧಿಯಲ್ಲಿ ಊತ ಬಂದಿರ್ತೈತಿ ಮತ್ತು ಸಂಧಿ ನೋವು, ಮೊಣಕಾಲು ನೋವು ಇರ್ತೈತಿ. ಅಂಥ ಒಂದು ಸಮಸ್ಯೆ ಇದ್ದಾಗ ಏನು ಮಾಡ್ಬೇಕಂತಂದ್ರೆ, ಈ ಒಂದು ಕಾಸ್ಟರ್ ಆಯಿಲಿಂದ ನಾವು ಮಸಾಜ್ ಮಾಡ್ಕೋಬೇಕು ಮತ್ತು ಅದನ್ನು ಬಿಸಿ ಅರಿವಿಯಿಂದ ಶಾಖವನ್ನು ಕೊಡಬೇಕು. ಅದಕ್ಕೆ ಬಿಸಿ ಶಾಖವನ್ನು ಕೊಡೋದ್ರಿಂದ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಮತ್ತು ನಮ್ಮ ಎಲುಬುಗಳು ಕೂಡ ಸ್ಟ್ರಾಂಗ್ ಆಗ್ತಾವೆ. ಮತ್ತು ಇನ್ನು ನಾ ಆಗಲೇ ಹೇಳಿದಾಗೆ ಇದನ್ನು ಸುಕೋಷ್ಣ ರೂಪದಲ್ಲಿನೂ ಕೂಡ ಯೂಸ್ ಮಾಡಬೇಕು. ಇದನ್ನೇ ನಾವು ಬಾಡಿ ಎಲ್ಲೇ ಒಂದು ನಮ್ಮ ಚರ್ಮಕ್ಕೆ ಅಪ್ಲೈ ಮಾಡ್ಕೋಬೇಕಾದ್ರೂ ಕೂಡ ಒಂದು ಸುಕೋಷ್ಣ ರೂಪದಲ್ಲಿ ಯೂಸ್ ಮಾಡಬೇಕು. ಇನ್ನು ಇದನ್ನು ಸುಕೋಷ್ಣ ರೂಪದಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದೆ. ಯಾಕೆ ಇದನ್ನು ಸುಕೋಷ್ಣ ರೂಪದಲ್ಲಿ ಯೂಸ್ ಮಾಡ್ಬೇಕಂತಂದ್ರೆ, ಅಂದ್ರೆ ಬೆಚ್ಚಗೆ ಮಾಡಿ ಯೂಸ್ ಮಾಡ್ಬೇಕು. ಯಾಕಂತಂದ್ರೆ ಜಲ್ದಿ ನಮ್ಮ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗ್ತೈತಿ ಮತ್ತು ಇದರ ಒಂದು ಪರಿಣಾಮ ಕೂಡ ಜಲ್ದಿ ಆಗ್ತೈತಿ. ಈ ಒಂದು ಪುಟ್ಟ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಧನ್ಯವಾದಗಳು.